Hi guys, this is Prakash Upadhyaya from International Business Times. You are listening to our podcast. Today we have a special interview with our South superstar V Ravichandran. We spoke to him about various things ahead of his birthday on 30th May. And please listen in what we spoke to him. 2 days early, you are turning 56. So instead of older ಅನ್ನೋಕ್ಕಿಂತ ನಿಮ್ಮನ್ನ ಯಂಗರ್ ಅಂತಾನೆ ಹೇಳಿದ್ರೆ ಚೆನ್ನಾಗಿರುತ್ತೆ. That's how audience will love to see. So what does this birthday mean to you, sir? ಅಂದ್ರೆ ಇದೊಂದು ಸಂಭ್ರಮನ ಅಥವಾ ಒಂದು ಇಂಟ್ರೋಸ್ಪೆಕ್ಷನ್ ಮಾಡಕ್ಕೆ ಒಂದು ಸ್ಟೇಜ್ ಟೈಮ್ ಅಥವಾ ಹೊಸ ಚಾಲೆಂಜಸ್ ಗಳಿಗೆ ಸೆಟ್ ಮಾಡ್ಕೊಳಕ್ಕೆ ಒಂದು ಪೀರಿಯಡ್ ಹೇಗೆ ಸರ್? ಇಂಟ್ರೋಸ್ಪೆಕ್ಷನ್ ಆಗೋಯ್ತು ನನಗೆ. ನಾನು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡ್ಬಿಟ್ಟೆ. ನಾನು ಮತ್ತೆ 30 ವರ್ಷದ ಬ್ಯಾಕ್ ಟು ಮೈ ಪ್ರೇಮ್ ಲೋಕಲ್ ಡೇಸ್ ಅನ್ನೋದು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡು 3 months ಇಂದ been only going back towards my olden days and to become like another the same crazy star again. To what people have liked me for all these years. Might be ಗೊತ್ತಿಲ್ಲದೆ I have traveled in another way. Now to mix up both the journeys together and be back as crazy star to them is the latest version of Ravichandran. ನಿಮ್ಮ ಅಂದ್ರೆ 3 decades ಇಂದ ಅಸೋಸಿಯೇಟ್ ಮಾಡ್ಕೊಂಡಿದ್ದೀರಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸೊ ಈ ಜರ್ನಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಜರ್ನಿ ಬಂದ್ಬಿಟ್ಟು I have enjoyed every minute of this journey of mine, all ups and downs, but I have always been happy with whatever the result is. Because every day has been taught me a new lesson. ನನ್ನನ್ನ ನೋಡ್ಕೊಳ್ಳಕ್ಕೆ ಪ್ರತಿ ದಿವಸ ಬದಲಾಗ್ತಾ ಬಂದಿದೆ. ಪ್ರತಿ ದಿವಸ ಅದು ಶಿಕ್ಷೆ ಅಂತೀವೋ ಅದೇನಂತೀವೋ ಶಿಕ್ಷಣ ಅಂತೀವೋ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಬಂದಿದೆ ನಾನು. ದಿಸ್ ಜರ್ನಿ ಹಸ್ ಬ್ರಾಟ್ ಮಿ ಅಂದ್ರೆ ಇಟ್ ಹಸ್ ಅಗೇನ್ ಮೇಡ್ ಮಿ ಥಿಂಕ್ ಸೋ ಮಚ್ ಇನ್ ದಿಸ್ ಫ್ಯೂ ಡೇಸ್ ದಟ್ ವಾಟ್ ಇಸ್ ಇಟ್ ಇಸ್ ಮೈ ನೆಕ್ಸ್ಟ್ ಜರ್ನಿ, ವಾಟ್ ಇಸ್ ಇಟ್ ವಾಟ್ ಐ ಆಮ್ ಗೋಯಿಂಗ್ ಟು ಟ್ರಾವೆಲ್, ವಾಟ್ ಇಸ್ ದಿ ಸಕ್ಸಸ್ ಲೇನ್, ಸಕ್ಸಸ್ ಹೆಂಗ್ ಹಿಡಿಯೋದು, ಜನ ಏನು ಒಂದು ಯೋಚನೆ ಮಾಡೋದಕ್ಕೆ ಅಥವಾ ಒಂದು 4 months ಇಂದ ಐ ಬಿನ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ಸೊ ಫೈನಲಿ ಐ ಆಮ್ ಬ್ಯಾಕ್ ವಿತ್ ರಾಜೇಂದ್ರ ಪೊನ್ನಪ್ಪ. ಪೀಪಲ್ ವುಡ್ ಎಕ್ಸ್ಪೆಕ್ಟ್ ಮೀ ಟು ಬಿ ಆನ್ ಸ್ಕ್ರೀನ್, both blended commercially to this audience of today. So in the journey, I am sure, you might have missed most of this, the common man has his family and movements and all. So do you have any regrets, sir? ಅಂತ ನಾರ್ಮಲ್ ಆಗಿ ಜನರು ಸಾಧನೆ ಮಾಡಕ್ ಹೊರಟಾಗ ಇಂಥದ್ದನ್ನ ಸಣ್ಣ ಪುಟ್ಟ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಸೊ ಅಂತದ್ರಲ್ಲಿ ಯಾವಾಗಲೂ ನೋವಿದ್ದೇ ಇರುತ್ತೆ ನನಗೆ. ನಾನು ಯಾವಾಗಲೂ ಒಂದು ಫ್ಯಾನ್ಸ್ಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಈ ಸ್ಟಾರ್ಡಮ್ ಬೆಳೀತಾ ಇದಲ್ಲ ಮನುಷ್ಯನಿಗೆ, ಈ ಪ್ರೀತಿ ಅನ್ನೋ ಹೆಸರಿನಲ್ಲಿ ಸಿನಿಮಾ ಒಂದ್ರಲ್ಲೇ ಜನ ಆಕ್ಚುಲಿ ದೂರ ಆಗೋಗ್ತಾರೆ. ಬರ್ತಿದ್ದಂಗೆ ತಳ್ಳು ನೂಕಲಾಟ ಮಾಡಿ ನಮ್ಮನ್ನ ಅವ್ರು ದೂರ ತಳ್ತಾರೆ, ನಾವು ಅವ್ರನ್ನ ದೂರ ತಳ್ತೀವಿ. ಒಟ್ಟಲ್ಲಿ ಒಬ್ಬರೊಬ್ಬರು ಭೇಟಿ ಮಾಡ್ಕೊಂಡು ಎದುರುಗಡೆ ಕೂತು ಮಾತಾಡೋ ಅವಕಾಶನೇ ಕಟ್ಟಾಗೋಗುತ್ತೆ. ಉಪ್ಪು ನೂಕಲ ಆಗೋಗ್ಬಿಡುತ್ತೆ. ಕೊನೆಗೆ ಅವರಿಂದ ನಾವು ಓಡೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀವಿ. ಇದೊಂದೇ ಪ್ರೀತಿ. ಸಿನಿಮಾ ಒಂದ್ರಲ್ಲಿ ಆತರ ಪ್ರೀತಿ ಇರೋದು. ಪ್ರೀತಿ ಅಂದ್ಮೇಲೆ ಜೊತೆ ಕೂತ್ಕೋಬೇಕು, ಬೆರಿಬೇಕು, ಮಾತಾಡ್ಬೇಕು ಅನ್ನೋ ಮಾತುಗಳು ಅದಾಗೋದಿಲ್ಲ. ಏನಕ್ಕೆ ಅವ್ರ ಎಕ್ಸೈಟ್ಮೆಂಟ್, ಫ್ಯಾನ್ಸ್ ಎಕ್ಸೈಟ್ಮೆಂಟ್ ಏನಾಗುತ್ತೆ, ಮೇಲ್ ಬಿಟ್ಬಿಡ್ತಾರೆ, ಮೈನಲ್ಲಿ ಬಿಟ್ಬಿಡ್ತಾರೆ. ಅದು ಗುಂಪು ಸೇರಿದಾಗ ಅದೇನಾಗುತ್ತೆ, ಅದು ಆಟೋಮೆಟಿಕ್ ಜಾಸ್ತಿ ಆಗಿ ಹೆಚ್ಚಾಗಿ ದೂರ ಓಡೋತ್ರ ಆಗೋಗ್ಬಿಡುತ್ತೆ. ಬಟ್ ನಾನು ಯಾವಾಗಲೂ ಹೇಳೋದೇನಂದ್ರೆ ಅದೆಲ್ಲ ಜೊತೆ ಕೂತ್ಕೊಳ್ಳಿ, ಜೊತೆಲಿ ಮಾತಾಡ್ರಿ, ಜೊತೆಲಿ ಇರ್ರಿ, ಬೆರೆತು ಮಾತಾಡ್ರಿ, ಚೆನ್ನಾಗಿರುತ್ತೆ ಅನ್ನೋದು ನಾನು ಯಾವಾಗ ಆಸೆ ಪಡೋದು. ಫ್ಯಾನ್ಸ್ಗೆ ಹೇಳೋದು ನಾನು ಯಾವಾಗಲೂ. ಅಭಿಮಾನ ಏನಾಗುತ್ತೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಒಂದೇ ನೋಡಬಹುದು, ನೀವು ಕಳ್ತಾ ಇರ್ತಾರೆ ಎಲ್ಲಾರ್ನು. ಎಲ್ಲ ಕಡೆ ನೀವು ನೋಡ್ರಿ, ಎವ್ರಿವೇರ್ ಯು ಸಿ ಫ್ಯಾನ್ಸ್ ಹೂ ಲವ್ ಯು ಸೋ ಮಚ್ ಕಮ್ ಟು ಯು, ದೇ ಆರ್ ಆಕ್ಚುಲಿ ಪುಶ್ಡ್ ಮೋಸ್ಟ್ ಆಫ್ ದ ಟೈಮ್. ದಟ್ ಇಸ್ ಬಿಕಾಸ್ ಆಫ್ ದೇರ್ ಎಕ್ಸೈಟ್ಮೆಂಟ್. ನಾನು ಅದು ಆ ವಾತಾವರಣ ಇಷ್ಟ ಆಗಲ್ಲ. ಅದು ಅದ್ರ ಬಂದು ಜೊತೆ ಕೂತಿನ ಬೆರೀರಿ ಅಂತಾನೆ ಆಸೆ ಪಡೋದು ನಾನು. ಅವಾಗ ಅದಕ್ಕೇನಾಗುತ್ತೆ, ಅದ್ರದ್ದೊಂದು ಕಂಟ್ರೋಲ್ ಬೇಕಷ್ಟೇ. ಎರಡರ ಮಧ್ಯೆ ಒಂದು ಕಂಟ್ರೋಲ್ ಸಿಕ್ಬಿಟ್ರೆ ಆಟೋಮೆಟಿಕ್ ಆಗಿ ಎಲ್ಲ ನಿಂತ್ಕೊಂಡು ಮಾತಾಡ್ಕೊಂಡು ಬೆರೆಸ್ಕೊಂಡು ಜೊತೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರು ಹೆಚ್ಚಿಗೆ ಅದಕ್ಕೆ ರೆಸಿಪ್ರೊಕೇಷನ್ ಕೊಡಬೇಕಾದ್ರೆ ಐ ಥಿಂಕ್ ದೇ ಹ್ಯಾವ್ ಟು ಗಿವ್ ಸಮ್ ಸ್ಪೇಸ್ ಆಲ್ಸೋ. ಓಕೆ ಸರ್. ಸೊ ಸರ್, ನಿಮ್ದು ಈ ಜರ್ನಿಯಲ್ಲಿ ಒಂದು ಬಿಗ್ಗೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್ ಅಂತ ಯಾವ್ದು ಚೆನ್ನಾಗಿ ಹೇಳ್ಬೋದಾ? ಫಾರ್ ಅನ್ ಎಕ್ಸಾಂಪಲ್, ಒಬ್ಬ ಆಕ್ಟರ್ಗೆ ಅಂತ ಆದ್ರೆ ಒಂದು ಫಸ್ಟ್ ಫಿಲ್ಮ್ ಬ್ರೇಕ್ ಸಿಕ್ಕಿದ್ದು ದೊಡ್ಡ ಮೂವ್ಮೆಂಟ್ ಆಗುತ್ತೆ. ಒಂದು ಹಿಟ್ ಆದಾಗ ಮೂವ್ಮೆಂಟ್ ಆಗುತ್ತೆ, ಇಲ್ಲ 100 days ಓಡಿದಾಗ ಒಂದು ಮೂವ್ಮೆಂಟ್ ಆಗಿರುತ್ತೆ. ಯಾಕಂದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್, ಇಲ್ಲ ಒಂದು ಸಕ್ಸಸ್ ಅವನ್ನ ಅಷ್ಟು ಜಿಮ್ ಅಂತ ಇರುತ್ತೆ ಮೈ. ಸೊ ನಿಮಗೆ, ನೀವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹುಟ್ಟು ಬೆಳೆದು ಮಾಡಿರೋದ್ರಿಂದ ನಿಮ್ಗೆ ಯಾವ್ದು ಮೂವ್ಮೆಂಟ್ ಸರ್ ಬಿಗ್ಗೆಸ್ಟ್ ಮೂವ್ಮೆಂಟ್ ಇನ್ ಯುವರ್ ಲೈಫ್ ಅಂದ್ರೆ? ನಾನು ಅರ್ಥ ಮಾಡ್ಕೊಳ್ಳೋಕೆ ಇಷ್ಟು ವರ್ಷ ತಗೊಂಡೆ. ನಾನೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ವರ್ಷ ತಗೊಂಡ್ಬಿಟ್ಟೆ. ನಾನು ಸಿನಿಮಾ ಇಂಡಸ್ಟ್ರಿ ನಾನೇನು, ನನ್ನ ಪೊಸಿಷನ್ ಏನು, ನಾನು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ನಾನು ಹೆಂಗ್ ಟ್ರಾವೆಲ್ ಮಾಡಬೇಕು, ಫೈನಲ್ ಆಗಿ ನಾವು ಜನಗಳನ್ನ ಎಷ್ಟು ಸ್ಯಾಟಿಸ್ಫೈ ಮಾಡ್ತೀವಿ, ಎಷ್ಟು ಖುಷಿ ಕೊಡ್ತೀವಿ, ಅವ್ರ ಜೊತೆ ಹೆಂಗ್ ಬರಿತೀವಿ ಅನ್ನೋದು ತುಂಬಾ ಮುಖ್ಯ ಆಗೋಗುತ್ತೆ.
ಸಿನಿಮಾಗಳು ಮಾಡ್ತಾ ಮಾಡ್ತಾ ದೂರ ಹೊರಟೋಗ್ತೀವಿ, ಇಲ್ಲ ಸಿನಿಮಾಗಳು ಮಾಡ್ತಾ ಮಾಡ್ತಾ ಹತ್ರ ಮುಂದಿರ್ತೀವಿ ನಾವು. ಓಕೆ ಏನು ಗೊತ್ತಿಲ್ಲ ಸಿನಿಮಾಗಳು ಚೆನ್ನಾಗಿ ಮಾಡ್ಬಿಡ್ತೀವಿ, ಎಲ್ಲ ಗೊತ್ತಿರ್ಬೇಕಾದ್ರೆ ಸಿನಿಮಾದ ದೂರ ಆಗ್ಬಿಡ್ತೀವಿ ಗೊತ್ತಿಲ್ಲ ನಾವು. ಓಕೆ ಓಕೆ ಅಂದ್ರೆ ನಮ್ ಗ್ರೋತ್ ನ ಸಿನಿಮಾದಲ್ಲಿ ತೋರ್ಸಕ್ ಹೋಗ್ಬಿಡ್ತೀವಿ, ನಮ್ಮ ಬೆಳವಣಿಗೆನ ನಮ್ಮ ಇಂಟೆಲಿಜೆನ್ಸ್ ನ ಸಿನಿಮಾ ಸ್ಕ್ರೀನ್ ನಲ್ಲಿ ತೋರ್ಸಕ್ ಹೋಗ್ಬಿಡ್ತೀವಿ. ಅದು ತುಂಬಾ ಮುಖ್ಯ ಆಗೋದೇ ಇಲ್ಲ ಅದು ಆಕ್ಚುಲ್ ಆಗಿ. ಓಕೆ ನನ್ನ ಈ ಜರ್ನಿ ಏನಂದ್ರೆ ದ ಗ್ರೇಟೆಸ್ಟ್ ಮೂಮೆಂಟ್ ವಿಲ್ ಬಿ Rajendra Ponnappa, which has put me to lot of changes on me, how to work on the film. ಹಂಗೆ 86 ಅಲ್ಲಿ ಹಿಂಗ್ ವರ್ಕ್ ಮಾಡ್ತಿದ್ದೆ ನಾನು ಸಿನಿಮಾದಲ್ಲಿ. ಪಟ 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 ಅಂತ ಸಿನಿಮಾ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ಈಗ ತುಂಬಾ ಯೋಚನೆ ಮಾಡ್ತಾ ಮಾತ್ರ ಸ್ವಲ್ಪ ದೂರ ಹೋಗಿದ್ದೀನಿ ಅನ್ನೋದು ಕರೆಕ್ಟ್. ತುಂಬಾ ಫಿಲಾಸಫಿಕಲ್ ಆಗಿ ಮೂವ್ ಆಗ್ಬಿಟ್ಟಿದ್ದೀನಿ, ಎಲ್ಲ ಒಂದ್ ಕಡೆ ಮೂವ್ ಆಗ್ಬಿಟ್ಟಿದ್ದೀನಿ. ಬಟ್ ಎಲ್ಲ ಬಿಟ್ಟು ಇವಾಗ ಮತ್ತೆ ವಾಪಸ್ ಅವ್ರಿಗೆ ಬಂದು ಬಟ್ ಎರಡು ಬ್ಲೆಂಡ್ ಮಾಡ್ಬೇಕಲ್ಲ. ಓಕೆ ಬರೀ ನಾನು ಅವತ್ತಿದ್ದಂಗೆ ಇವತ್ತಿರಕ್ಕಾಗಲ್ಲ, ಇವತ್ತಿದ್ದಂಗೆ ಇದ್ರೆ ಸಿನಿಮಾ ಜನ ನೋಡೋದಿಲ್ಲ. ಹೌದು. ಸೊ ಅವತ್ತನ್ನು ಇವತ್ತನ್ನು ಬೆರೆತು ರಾಜೇಂದ್ರ ಪೊನ್ನಪ್ಪಕ್ಕೆ ತರಬೇಕು, ಸಮಸ್ಯೆನಾದ್ರು ತರಬೇಕು, ಪ್ಲಸ್ ನಾನು ಹೇಳ್ಬೇಕಾಗಿರೋ ವಿಷಯಗಳು ತೂಕವಾಗಿ ಹೇಳ್ಬೇಕು ಅನ್ನೋದು ತುಂಬಾ ಪಟ್ಟು ಮಾಡಿರೋದಂತ ಸಿನಿಮಾ ರಾಜೇಂದ್ರ ಪೊನ್ನಪ್ಪಗೆ. ಓಕೆ ಸೊ ಸರ್, ಮತ್ತೆ ಇನ್ನೊಂದು ಏನಂತಂದ್ರೆ ಈ ಸಕ್ಸಸ್ ಅನ್ನೋದು, ಐ ಮೀನ್ ವಾಟ್ ಡಸ್ ಸಕ್ಸಸ್ ಮೀನ್ ಟು ಯು ಅಂಡ್ ಹೌ ಡಸ್ ದ ಫೇಲ್ಯೂರ್ ಇಂಪ್ಯಾಕ್ಟ್ ಆನ್ ಯುವರ್ ಡ್ರೀಮ್ ಸರ್? Most of the time, now the team is reduced from my side where I have become a full team. ಓಕೆ ಓಕೆ ಒಂದು ಕಾಲದಲ್ಲಿ ಟೀಮ್ ಫುಲ್ ಇತ್ತು, ಒಂದು ಗುಂಪು, ನಾನು, ಹಂಸಲೇಖ, ಅದೊಂದು ಗುಂಪು, ಆಮೇಲೆ ಹರಿಕೃಷ್ಣ, ನಾವು ಮತ್ತೆಲ್ಲ ಅವ್ರವ್ರವ್ರ ಕಾರಣಾಂತರಿಸಿದ ದೂರುಗಳಾದ್ರು. ಮೋಸ್ಟ್ ಆಫ್ ದ ಟೈಮ್ ಮೈ ಟೀಮ್ ಇಸ್ ಮೀ, ಮೈ ಸೀತಾರಾಮ್ ಅಂಡ್ ಸದ್ಯಗೆ ಗೌತಮ್ ಶ್ರೀವಾಸ, ಇನ್ನೊಂದು ಕೆಲವು ಜನ ಅಷ್ಟೇ. ಮೈ ಫ್ಯಾಮಿಲಿ ಹಸ್ ಬೀನ್ ಮೈ ಟೀಮ್ ಮೋಸ್ಟ್ ಆಫ್ ದ ಟೈಮ್. ಮೈ ಚಿಲ್ಡ್ರನ್ ಹಸ್ ಬೀನ್ ಮೈ ಟೀಮ್. ಬಟ್ ಫಾರ್ ಮೀ ಸಕ್ಸಸ್ ಇಸ್ not how much money has made in my film. ಓಕೆ ನಾನ್ ಪ್ರತಿ ಸಿನಿಮಾ ನಾನ್ ಅನ್ಕೊಂಡಿದ್ ಪರದೆ ಮೇಲೆ ಬಂದಾಗ ಐ ಥಿಂಕ್ ಐ ಹ್ಯಾವ್ ಸಕ್ಸೀಡೆಡ್ ಅಂತ ಅನ್ಕೊಂಡ್ ಬಂದಿರೋದು ಎಷ್ಟೋ ಸರಿ ನಾನು. ಓಕೆ ಬಟ್ ದಟ್ ಈಸ್ ನಾಟ್ ಸೀನ್ ಬೈ ದ ಪೀಪಲ್ or by the critics or by the press or anybody. So only the film which makes money is considered a success for so many. ಓಕೆ ಓಕೆ ಬಾಕ್ಸ್ ಆಫೀಸ್ ಸಕ್ಸಸ್ ಅನ್ನೋದು ಮ್ಯಾಟರ್ ಆಗಿದೆ. ಬಾಕ್ಸ್ ಆಫೀಸ್ ಬಂದ್ರೇನೆ, ಔಟ್ ಆಫ್ ದ ಬಾಕ್ಸ್ ಐಡಿಯಾಸ್ ಇದ್ರು ಪ್ರಯೋಜನ ಇಲ್ಲ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದ್ರೆ ಸಕ್ಸಸ್ ಅಂತ ಕಾಣ್ತದೆ. ಓಕೆ ಸೊ ಔಟ್ ಆಫ್ ದ ಬಾಕ್ಸ್ ಐಡಿಯಾಸ್, ಬಾಕ್ಸ್ ಕಲೆಕ್ಷನ್ ಎರಡು ತೋರ್ಸೋಕೆ ರಾಜೇಂದ್ರ ಪೊನ್ನಪ್ಪ ರೆಡಿ ಆಗಿರುತ್ತೆ. ಓಕೆ 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 ಸರ್. ಸರ್ ಮತ್ತೆ ಸೊ ಈ ಕ್ವಶನ್ ನೀವು ಹೇಳಿದಾಗ ನಮ್ಗೆ ಇನ್ನೊಂದು ಕೇಳ್ಬೇಕನ್ಸುತ್ತೆ ಸರ್. ಸೊ ನಿಮ್ಮ ಏಕಾಂಗಿ ಒಂದು ಫಿಲ್ಮು, ಸೊ ಮೆನಿ ಬಿಲೀವ್, ಐ ಮೀನ್ ಇಟ್ ವಾಸ್ ಹೆಡ್ ಆಫ್ ಟೈಮ್, ಬಹುಶಃ ಇವತ್ತು ಬಂದಿದ್ರೆ ಡೆಫಿನೆಟ್ ಆಗಿ ಬ್ಲಾಕ್ ಬಸ್ಟರ್ ಆಗ್ತಿತ್ತೇನೋ. ಸೊ ನಿಮ್ಮ ಒಂದು ವಿಷನ್ ನ ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ಅವಾಗ ಸರಿ ನಿಮ್ಮ ಕಂಪನಿ ಒಬ್ರು ಇರ್ಲಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ ಇಲ್ಲ ಇಲ್ಲ, ಅದೇನಾಗುತ್ತೆ ಅಂದ್ರೆ ದೇರ್ ಆರ್ ಸಮ್ ಮಿಸ್ಟೇಕ್ಸ್ ಇನ್ ಏಕಾಂಗಿ ಆಲ್ಸೋ ವಿಚ್ ಟೇಕ್ಸ್ ಟೈಮ್ ಫಾರ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಅವ್ನು ಏನ್ ಪ್ರಿಪೇರ್ ಆಗಿ ಬರ್ತಾನೆ ಅವ್ನು ಸಿನಿಮಾ ಕೊಡ್ಲಿಲ್ಲ ಅಂದ್ರೆ ಅದು ಕಷ್ಟ ಆಗುತ್ತೆ. ಅವ್ರು ಅಲ್ಲಿವರೆಗೂ ನೋಡೋ ರವಿಚಂದ್ರ ಸಡನ್ ಆಗಿ ಏಕಾಂಗಿ ಅಂತ ಸಿನಿಮಾ ಕೊಟ್ಟಾಗ ಫಸ್ಟ್ ಅವ್ರು ಡೈಜೆಸ್ಟ್ ಮಾಡ್ಕೊಳಲ್ಲ. ಓಕೆ ಅವ್ರು ಡೈಜೆಸ್ಟ್ ಮಾಡ್ಕೊಳ್ಳೋ ಪ್ರಿಪರೇಷನ್ಸ್ ಒಂದು 15 ವರ್ಷ ನಡೆದಿದೆ. ಓಕೆ ರವಿಚಂದ್ರನ್ ಬದಲಾಗಿದ್ದಾರೆ, ರವಿಚಂದ್ರ ಬೇರೆ ಬೇರೆ ಯೋಚನೆ ಮಾಡ್ತಾರೆ ಅನ್ನೋದೆಲ್ಲ ತಲೆಯಲ್ಲಿ ಕೂತಿದೆ ಜನಕ್ಕೆ. ಓಕೆ ಸೊ ಈಗ ಇಟ್ಸ್ ರೈಟ್ ಟೈಮ್ ಟು ಬ್ಲೆಂಡ್ ಬೋತ್ ಟುಗೆದರ್. ಎಲ್ಲ ಸೇರಿ ನಮ್ಗೆ ಕ್ರೇಜಿ ಸ್ಟಾರ್ ಅಂತ ಮಾಡಿದ್ದಾರೆ. ಓಕೆ ಆ ಕ್ರೇಜಿ ಸ್ಟಾರ್ ಪ್ಲಸ್ ಇವತ್ತಿನ ರವಿಚಂದ್ರ ಎರಡೂ ಬೆರೆಸಿ ಬಿಟ್ರೆ ಬಾಕ್ಸ್ ಆಫೀಸ್ ಈಗ ಏನು ತೊಂದರೆ ಆಗೋದಿಲ್ಲ. ಎರಡನ್ನೂ ಮಿಕ್ಸ್ ಮಾಡೋದು ನನಗೆ ಸ್ವಲ್ಪ ಸಮಯ ತಗೋಬೇಕಾಗುತ್ತೆ, ಯಾಕಂದ್ರೆ ನಾನು ಬರೆಯೋ ರೀತಿಯಿಂದ ಹಿಡಿದು ಎಲ್ಲ ಬದಲಾಗಬೇಕು. ಸೊ ಸರ್ ಮತ್ತೆ ಇಂಥ ಒಂದು ಕೆಲವೊಂದು ನಿಮ್ಮ ಟೀಮ್ಸ್ ಈ ತರ ಎಲ್ಲ ಫೇಲ್ಯೂರ್ಗಳಾದಾಗ ಸೊ ಆ ಒಂದು ಭಯ ಅಥವಾ ಇದು ನಿಮ್ಮ ಕನಸುಗಳು ಏನಿರುತ್ತೆ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಸರ್? ಒಂದು ವಿಷನ್ ಇಲ್ಲ, ನಾನು ಒಂದ್ ಅದೇ ಹೇಳ್ದಲ್ಲ ನಿಮ್ಗೆ, ನಾನೊಂದು ಸಿನಿಮಾನ ಹೀಗೆ ಪರದೆ ಮೇಲೆ ಬರಬೇಕು ಅಂತ ಒಂದು ಅನ್ಕೊಂಡಿರ್ತೀನಿ. ಅದು ಬಂದಾಗ ಐ ಆಮ್ ಹ್ಯಾಪಿ ದಟ್ ಐ ಹ್ಯಾವ್ ಬ್ರಾಟ್ ವಾಟ್ ಐ ಡ್ರೀಮ್ಡ್ ಆಫ್. ನ್ಯಾಚುರಲಿ ವೆನ್ ಯುವರ್ ಖಜಾನೆ ಕಡಿಮೆ ಆದಾಗ ನೆಕ್ಸ್ಟ್ ದುಡ್ಡಿಲ್ಲ ನಾವು ತೊಂದರೆ ಇರುತ್ತೆ ಸಿನಿಮಾ ಮಾಡೋದಕ್ಕೆ. ಇಲ್ಲ ಬೇಕಾಗಿರೋಷ್ಟು ದುಡ್ಡು ನಿಮ್ಮ ಹತ್ರ ಇಲ್ಲ ಸಿನಿಮಾ ಮುಂದುವರಿಯೋದಕ್ಕೆ. ಅದೊಂದು ತೊಂದರೆ ಮೂಮೆಂಟ್ ತೊಂದರೆ ಆಗುತ್ತೆ ಹೊರತು ಭಯ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ, ಇಲ್ಲ ಜನಗಳಿಗೆ ಹೆಂಗೋ ಒಂದು ಸಿನಿಮಾ ಕೊಟ್ಟು ಮೋಸ ಮಾಡಿ ದುಡ್ಡು ಮಾಡ್ಕೊಂಡು ಹೋಗ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿದವನಲ್ಲ. ಬಂದ ದಿವಸದಿಂದ ಇವತ್ತರೆಗೂ ಒಂದೇ ಯೋಚನೆ, ಸಿನಿಮಾ ಥಿಯೇಟರ್ ಒಳಗೆ ಬರೋಂಗೆ ಖುಷಿ ಕೊಡಿಸ್ಬೇಕು, ಸಂತೋಷ ಪಡಿಸ್ಬೇಕು,
ಅವ್ನು ಯಾವತ್ತು ನಮ್ಮ ಮೇಲಿರೋ ಭರವಸೆ ಕಡಿಮೆ ಆಗ್ಬಾರ್ದು, ನಮ್ಮ ಮೇಲಿರೋ ಅಭಿಮಾನ ಪ್ರೀತಿ ಕಡಿಮೆ ಆಗ್ಬಾರ್ದು. ಓಕೆ ಅದನ್ನ ಯಾವತ್ತು ರೀಚ್ ಮಾಡ್ಬೇಕು, ಆಮೇಲೆ ಹೊಸದಾಗಿ ಕೊಡ್ಬೇಕು ಅನ್ನೋ ಒಂದು ಯೋಚನೆ ಯಾವಾಗಲೂ ಕಾಡ್ತಾ ಇರುತ್ತೆ ನನಗೆ. ಓಕೆ ಉದ್ದೇಶ ನಂದು ಅವತ್ತಿಲ್ಲ ಇವತ್ತಿಗೂ ಸಿನಿಮಾದಲ್ಲಿ ಒಂದೇ, ಓಕೆ ಅದು ಬದಲಾಗೋದು ಇಲ್ಲ, ಅದು ಬದಲಾವಣೆ ಚಾನ್ಸಸ್ ಇಲ್ಲ ಅದು. ಓಕೆ ಬಟ್ ಅಟ್ ದ ಸೇಮ್ ಟೈಮ್ ಎಸ್ ಯು ನೀಡ್ ಮನಿ ಫೈನಲಿ ಟು ಸರ್ವೈವ್, ಟು ಮೂವ್ ಹೈಡ್, ಟು ಬ್ರಿಂಗ್ ಔಟ್ ಯುವರ್ ಡ್ರೀಮ್ಸ್. ಟ್ರೂ ಸರ್. ಅದಕ್ಕೆ ಈ ಹೊರಟಿರೋದು ಬಾಕ್ಸ್ ಆಫೀಸ್ ಅಂಡ್ ಬಾಕ್ಸ್ ಔಟ್ ಆಫ್ ದಿ ಬಾಕ್ಸ್ ಐಡಿಯಾ ಎರಡು ಬರಬೇಕು ಅನ್ನೋದು ಉದ್ದೇಶ ಈ ಸರ್. ಓಕೆ ಸೊ ಸರ್, ಮತ್ತೆ ನಿಮ್ಮ ತಂದೆ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರಿ. ಐ ಮೀನ್ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಕೂಡ ಹೇಳ್ತಾ ಇದ್ರಿ, ಆಮೇಲೆ ಕೂಡ ಹೇಳ್ತಾ ಇದ್ರಿ, ಅವರು ಕ್ರೆಡಿಟ್ ಮಾಡಿ ಹೇಳ್ತಾ ಇದ್ರು ವರ್ಕ್ ಆಗುತ್ತೋ ಇಲ್ವೋ ಅನ್ನೋದನ್ನ ತುಂಬಾ ಸಜೆಷನ್ಸ್ ಎಲ್ಲ ಕೊಡ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಇಂಥ ಟೈಮಲ್ಲಿ ಅವರಿದ್ದು ನಿಮ್ಗೆ ಹೆಲ್ಪ್ ಆಗ್ತಿತ್ತು ಅಂತ ಅನ್ಸುತ್ತಾ ಸರ್? ಸರ್, ನಮ್ಮ ಫಾದರ್ ಯಾವತ್ತು ನನಗೆ ಹೇಳೋದಕ್ಕಿಂತಲೂ ಅವ್ರು ನನ್ನ ನಂಬ್ತಾ ಇದ್ರು. ಆಲ್ವೇಸ್ ಬಿಲೀವ್ಡ್. ಅವ್ರು ನನ್ನಲ್ಲಿ ನಂಬಿಕೆ ಪ್ರೀತಿನೇ ನಂಗೆ ಅಷ್ಟು ದಿವಸ ಕೆಲಸ ಮಾಡ್ತಿದ್ಬಿಟ್ಟಿದ್ದ. ಬಟ್ ಅವ್ರು ಯಾವಾಗಲೂ ಒಂದು ಸಿನಿಮಾ ಡಬಲ್ ಪಾಸಿಟಿವ್ ನೋಡಿದಾಗ ಹೇಳೋ ಒಂದು ಪ್ರೀತಿಯಿಂದ ಹೇಳಿದ ಒಂದು ಮಾತು ನಮ್ಮನ್ನ ತುಂಬಾ ಯೋಚನೆ ಮಾಡ್ಸೋದು ಅಷ್ಟೇ. ಅದು ನಮ್ಮನ್ನ ತುಂಬಾ ಕೆಲಸ ಮಾಡ್ಸೋದು. ಆ ಪ್ರೀತಿ ನಂಬಿಕೆ ಇವತ್ತು ಜನ ಇಟ್ಕೊಂಡಿರ್ಬೇಕು ನಮ್ಮ ಮೇಲೆ. ಒಟ್ಟಾರೆ ಅವ್ರು ಇಟ್ಕೊಂಡ್ರ ಪ್ರೀತಿ ನಂಬಿಕೆ ನಮ್ಮನ್ನ ಇವತ್ತು ಉಳಿಸ್ಕೊಂಡಿರೋದು. ಈ ಮುಂದಕ್ಕೂ ಸಿನಿಮಾ ಮಾಡೋದು ಅದಕ್ಕೆ ಏನೋ ಮಾಡ್ತಾರೆ ಅಂತ ಆಸೆ ಉಟ್ಕೊಂಡಿರೋದು, ಆಸೆ ಉಳಿದಿರೋದು ಕೂಡ ಅದೊಂದೇ ಕಾರಣ ಅಲ್ವಾ? ನನ್ನ ಮೇಲೆ ನೀವೆಷ್ಟು ನಂಬಿಕೆ ಇಡ್ತೀರೋ ಅಷ್ಟು ಸ್ಟ್ರೆಂತ್ ನಾನಾಗ್ತಾ ಇರ್ತೀನಿ ಅಷ್ಟೇ. ಮೈ ಸ್ಟ್ರೆಂತ್ ಇಸ್ ಓನ್ಲಿ ಯುವರ್ ಬಿಲೀಫ್. ಓಕೆ ಸರ್, ಮತ್ತೆ ಈಗ ನಿಮ್ಮ ಇವರು ಚಿಲ್ಡ್ರನ್ ಕೂಡ ಬರ್ತಾ ಇದ್ದಾರೆ ಫಿಲ್ಮ್ ಇಂಡಸ್ಟ್ರಿ. ಸೊ ನಿಮ್ಗೆ ಹೇಗಿದೆ ಸರ್? ಎಕ್ಸೈಟ್ಮೆಂಟ್ ಕ್ಯೂರಿಯಸ್ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ತಾರೆ ಅಂತ? ಸೊ ನರ್ವಸ್ ಇದೆಯಾ ಸರ್? ಹೇಗೆ ಸರ್? ನನಗೆ ಐ ಆಮ್ ನೆವರ್ ನರ್ವಸ್ ಅಟ್ ಎನಿ ಪಾಯಿಂಟ್ ಆಫ್ ಮೈ ಲೈಫ್. ಇಟ್ ಇಸ್ ದೇರ್ ಪ್ರಾಡಕ್ಟ್ ಅಂಡ್ ಅವ್ರಿಗೆ ತಂದೆ ಪ್ರೀತಿ ಇರುತ್ತೆ, ತಂದೆ ಸಪೋರ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ದೇ ಆರ್ ಹ್ಯಾವಿಂಗ್ ದೇರ್ ಜರ್ನಿ, ದೇ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದರ್ ಲೈಫ್. ಅವ್ರ ಜೀವನ ಅವ್ರು ನೋಡ್ಕೋಬೇಕು. ಕೆಲಸ ಒಳ್ಳೇದು ಅನ್ನೋದಕ್ಕೆ ಅವ್ರನ್ನ ಆಸೆ ಮಾಡೋದಕ್ಕೆ ಒಂದ್ 2 ತಿಂಗಳು ಬಿಟ್ಟಿರೋದು. ಯಾವುದೇ ಮನುಷ್ಯ ತಪ್ಪುಗಳು ಸರಿಯಿಂದನೇ ತಿಳ್ಕೊಳ್ಳೋಕೆ ಸಾಧ್ಯ. ಎಷ್ಟ ತಕ್ಷಣ ಸರಿ ಆಗುತ್ತೆ. ಆಮೇಲೆ ನಾನೇನೋ ಸಿನಿಮಾ ಮಾಡಿದ್ರು ಕೂಡ ಅದು ನನ್ನ ಸಿನಿಮಾನ ಆಗಿರೋದು, ಅವ್ರ ಸಿನಿಮಾ ಆಗ್ತಿರ್ಲಿಲ್ಲ. ಈಗ ಅದು ಅವ್ರ ಸಿನಿಮಾ ಆಗ್ಬೇಕು, ಖುಷಿ ಅವ್ರದ್ದಾಗ್ಬೇಕು, ಪೂರ್ತಿ ಅವ್ರದ್ದಾದಾಗ ಅದ್ರಲ್ಲಿರೋ ಸುಖ ಇದೆಯಲ್ಲ ಅದು ಬೇರೆ. ಓಕೆ ಸರ್, ಮತ್ತೆ ಇನ್ನೊಂದಂದ್ರೆ ನೀವು ಯಾವ್ದು ದೊಡ್ಡ ದೊಡ್ಡ ಡ್ರೀಮ್ಸ್ ಮನೆ ಬಗ್ಗೆ ಯೋಚನೆ ಮಾಡಿದ್ರೆ, ದುಡ್ಡು ಯೋಚನೆ ಮಾಡಿದ್ರೆ ದೊಡ್ಡ ದೊಡ್ಡ ಡ್ರೀಮ್ಸ್ ಅನ್ನ ಸೆಲ್ ಮಾಡಿದ್ರಿ, ಹೆಡ್ ಆಫ್ ಫಿಲ್ಮ್ಸ್ ಮಾಡಿದ್ರಿ. ಸೊ ಇವತ್ತಿನ ದಿನಕ್ಕೆ ಒಂದು ಸೌತ್ ಇಂಡಿಯಾದಲ್ಲಿ ಮಾಡಿರುವಂತ ಬಾಹುಬಲಿ ಮೂವಿ ಆಕ್ಚುಲಿ ಗ್ಲೋಬಲ್ ಸಕ್ಸಸ್ ಬಂದಿದೆ. ಸೊ ಇಂತ ಒಂದು ಫಿಲ್ಮ್ ನೋಡಿದಾಗ ನಿಮ್ಗೆ ಅನಿಸ್ತಾ ಇತ್ತ ಸರ್ ನಮ್ಮ ಇಂಡಸ್ಟ್ರಿ ಈ ತರ ಮಾಡಬಹುದಾಗಿತ್ತು, ಅಥವಾ ನಮ್ಮ ಇಂಡಸ್ಟ್ರಿ ಮಾಡಕ್ ಆಗತ್ತೆ? ಯಾಕಂದ್ರೆ ನಮ್ ಇಂಟ್ರೆಸ್ಟ್ ಅಂತಲ್ಲ, ಎಲ್ಲ ಬೇಕಾದ್ರೂ ಮಾಡ್ಬೋದು. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಬಾಹುಬಲಿ ಬಂದ್ಬಿಟ್ಟು ಒಂದು ತೆಲುಗು ಫಿಲಿಂ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಒಂದು 10 ಕೋಟಿ ಮಾಡಬೇಕಾದ್ರೆ ಯೋಚನೆ ಮಾಡ್ಬೇಕು ನಾವೆಲ್ಲ ಮಾಡಕ್ ಆಗತ್ತಾ ಕನ್ನಡ ಫಿಲಿಂ ಅಂತ. ಇವತ್ತೊಂದು ರಾಜ್ಕುಮಾರ್ ಮಾಡ್ಕೊಡ್ತಾ ಇದ್ದಾರೆ ಕಲೆಕ್ಷನ್. ಹೌದು, ಮಾಡುತ್ತೆ. ಸಿನಿಮಾ ಚೆನ್ನಾಗಿದ್ರೆ ಇವತ್ತು ದುಡ್ಡಿಗೆ ಲೆಕ್ಕ ಇಲ್ಲ, ಆರೇನಿಗೆ ದುಡ್ಡು ಮಾಡ್ಕೊಡುತ್ತೆ. ಮತ್ತೆ ಒಂದು ಕನ್ನಡ ಸಿನಿಮಾನೇ 1000 ಕೋಟಿ ಕಲೆಕ್ಟ್ ಮಾಡುತ್ತೆ ಅಂತ ಕೇಳ್ಬಿಡಿ. ಒಂದು ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ 100 ಕೋಟಿ ಮಾಡೋಂಥ ದಿವಸ ಬರುತ್ತೆ. ಆ ಕನ್ನಡ ಸಿನಿಮಾ ಬೇರೆ ಭಾಷೆಗೆ ರೈಟ್ಸ್ ತಗೊಂಡಾಗ ಅವ್ರು ಮಾಡಿದಾಗ ಅದೊಂದು 10 ಕೋಟಿ ಕಲೆಕ್ಟ್ ಮಾಡಿ ಅದೊಂದು 1000 ಕೋಟಿ ಬರುತ್ತೆ. ಈ ಬಾಹುಬಲಿ 1000 ಚಿಲ್ಲರೆ ಕಲೆಕ್ಟ್ ಮಾಡಿದ್ರೆ ಬರೀ ಆಂಧ್ರದಲ್ಲ, ಅದು ವರ್ಲ್ಡ್ ವೈಡ್. ಕರ್ನಾಟಕದಲ್ಲಿ ಒಂದು 10 ಕೋಟಿ ಮಾಡ್ಕೊಟ್ಟಿದೆ, ತಮಿಳ್ನಾಡಲ್ಲಿ ಮಾಡ್ಕೊಟ್ಟಿದೆ, ಕೇರಳ ಮಾಡ್ಕೊಟ್ಟಿದೆ, ಬಾಂಬೆ ಮಾಡ್ಕೊಟ್ಟಿದೆ, ಮತ್ತೆ ಆಲ್ ಓವರ್ ವರ್ಲ್ಡ್ ಮಾಡ್ಕೊಟ್ಟಿದೆ. ನಿಮ್ ಕನ್ನಡ ಸಿನಿಮಾನು ಹಂಗೆ ಮಾಡುತ್ತೆ. ಸೊ ಎಲ್ಲ ಭಾಷೆಗಳು ಎಲ್ಲ ಬೇಕಾದ್ರೆ ಓಡುತ್ತೆ ಅನ್ನೋದಕ್ಕೆ ಬಾಹುಬಲಿ ಒಂದು ಕಾರಣ ಆಗುತ್ತೆ. ನೀವು ಕನ್ನಡದಲ್ಲಿ ಅದೇ ತರ ಒಂದು ಸಿನಿಮಾ ಮಾಡಿ ಅದೇ ತರ ಅಂದ್ರೆ ಅಷ್ಟೇ ಖರ್ಚು ಮಾಡಿ ಸಿನಿಮಾ ಮಾಡ್ಬೇಕಂತಿಲ್ಲ. ಒಂದು ಸಿನಿಮಾ ಮನಸ್ಸಿಗೆ ತಲುಪುವಂತ ಸಿನಿಮಾ ಮಾಡಿದಾಗ ಎಲ್ಲಿ ಬೇಕಾದ್ರೂ ಎಷ್ಟು ಮಟ್ಟಿಗೆ ಹೋಗುತ್ತೆ ಅನ್ನೋದಕ್ಕೆ ಒಂದು ಸಿನಿಮಾ ತೋರಿಸ್ಕೊಟ್ಟಿದೆ ಇವತ್ತು. ಅದನ್ನ ಬಳಸ್ಕೋಬೇಕು ಎಲ್ಲಾರು. ಸರ್, ಮತ್ತೆ ಇವತ್ತಿನ ದಿನಕ್ಕೆ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ಗೆ ಒಂದು ಹೊಸ ಮಾರ್ಕೆಟ್ ಸಿಗಿದೆ ಕನ್ನಡದಲ್ಲಿ. ಈ ಪಿವಿಆರ್ ಮಲ್ಟಿಪ್ಲೆಕ್ಸ್ ಗಳು ಬಂದ್ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಎಕ್ಸ್ಪೆರಿಮೆಂಟ್ ಅನ್ನೋದು
ನಡೀತಾನೆ ಇರುತ್ತೆ. ಅದು ಫೈನಲ್ ರೀಚ್ ಆದಾಗ ಅದು ಗೆಲ್ತಾ ಹೋಗುತ್ತೆ ಅಷ್ಟೇ. ಇವಾಗ ಅಪೂರ್ವ ಎಕ್ಸ್ಪೆರಿಮೆಂಟ್ ರೀಚ್ ಆಗ್ಲಿಲ್ಲ, ಏಕಾಂಗಿ ಒಂದ್ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್. ಪ್ರೇಮ್ ಲೋಕ ಅವತ್ತು ಹನ್ನೊಂದು ಸಾಂಗ್ ಮಾಡಿದಾಗ್ಲಿ ಎಕ್ಸ್ಪೆರಿಮೆಂಟ್ ಅದು. ಅವತ್ತೆಲ್ಲಿತ್ತು ಮಲ್ಟಿಪ್ಲೆಕ್ಸ್ ಅಲ್ಲ ನಿಮ್ಗೆ. ಮಲ್ಟಿಪ್ಲೆಕ್ಸ್ ಆಗ್ಲಿ ಅವೆಲ್ಲ ಆಗ್ಲಿ ನಮ್ಗೆ ಏನು ಡಿಫ್ರೆನ್ಸ್ ಮಾಡೋದಿಲ್ಲ ಸರ್. ಬಟ್ ಏನಂದ್ರೆ ಇವತ್ತು ಅವತ್ತಿಗೆ ಫಸ್ಟ್ ಒಂದು ವಾರಕ್ಕೆ ಬರ್ತಾ ಇದ್ದಿದ್ದು ಕ್ರೌಡ್ ಬೇರೆ, ಎರಡನೇ ವಾರಕ್ಕೆ ಬರ್ತಾ ಇದ್ದಿದ್ದು ಕ್ರೌಡ್ ಬೇರೆ, ಮೂರನೇ ವಾರಕ್ಕೆ ಬರ್ತಾ ಇದ್ದಿದ್ದು ಕ್ರೌಡ್ ಬೇರೆ ನಮಗೆ ಸಿನಿಮಾಗಳಿಗೆ. ಈಗ ಒಂದೇ ಸರಿ ಎಲ್ಲಾ ಕ್ಲಾಸಸ್ ಸಿನಿಮಾ ಥಿಯೇಟರ್ಗೆ ಎಂಟರ್ ಆಗ್ತವೆ. ABC ಸೆಂಟರ್ ಏನೇ ಇರಲಿ, ಮಾಲ್ಗಳು ಬಂದ ತಕ್ಷಣ ಎ ಕ್ಲಾಸ್ನವರೆಲ್ಲ ಕೂಡ ಫಸ್ಟ್ ಸಿನಿಮಾ ಬಂದ್ಬಿಡ್ತಾರೆ ಇವತ್ತು. ಸೊ ಇವತ್ತು ಮೋಸ್ಟ್ ಆಫ್ ದ ಓಪನಿಂಗ್ ಸ್ಟೇಕ್ಸ್ ಅಂಡ್ ಸ್ಟಾರ್ಡಮ್ ಅಂಡ್ ದ ವೇ ಯು ಪ್ರಮೋಟ್ ಯುವರ್ ಪಿಕ್ಚರ್ ಟುಡೇ. ನೀವು ಪ್ರಮೋಷನ್ ಮೇಲೆ ನಂಬ್ತೀರಾ ಸರ್? ನೀವು ಪ್ರಮೋಷನ್ ಇದ್ರ ಮೇಲೆ ನಂಬ್ತೀರಾ ಸರ್? ಪ್ರಮೋಷನ್ ಅಂದ್ರೆ ದ ಬ್ರ್ಯಾಂಡ್ ಯು ಕ್ರಿಯೇಟ್ ಫಾರ್ ಯುವರ್ ಪ್ರಾಡಕ್ಟ್. ದಟ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್ ಫಾರ್ ಯುವರ್ ಫಸ್ಟ್ 3 or 4 days of collection is only that today. After that your content starts speaking. First 3 days ಜನ they are tempted to watch something which is going to create some new craze ಅಂತ. ಅದು ಯಾರು ಮಕ್ಕಳೇ ನೋಡಲ್ಲ, ಅವ್ರು ಯಾರು ಹೀರೋ ಅಂತಾನೆ ನೋಡಲ್ಲ. ಬಟ್ ಆಮೇಲೆ ದಿವಸನೇ ನಿಮ್ಗೆ ಐ ಥಿಂಕ್ ಇವನ್ ಬಿಫೋರ್ ನೀವು ಪ್ರೆಸ್ ರಿವ್ಯೂ ಮಾಡಕ್ ಮುಂಚೆ ಪಬ್ಲಿಕ್ ರಿವ್ಯೂ ಮಾಡ್ಬಿಟ್ಟಿರ್ತಾರೆ ಸಿನಿಮಾನ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಮೇಲೆಲ್ಲ ಹಾಗೇನೆ ಆಗಿದೆ. ಎಲ್ಲರೂ ಜರ್ನಲಿಸ್ಟ್ ಇವತ್ತು. ಹೌದು. ಜರ್ನಲಿಸ್ಟ್ ಬೇಕಾದವರು ಬೇಡದಿರೋರು ಎಲ್ಲ ಸೇರ್ಕೊಂಡು ರಿವ್ಯೂ ಮಾಡ್ತಿರ್ತಾರೆ ಸಿನಿಮಾನ. ಸೊ ನಮ್ಗೆ ಆಗದಿರೋರು ಆದವ್ರು ಎಲ್ಲ ಸೇರ್ಕೊಂಡು ರಿವ್ಯೂ ಮಾಡೋದ್ರಿಂದ ಅದು ಅರ್ಧಕ್ಕರ್ಧ 50-50 ಜಡ್ಜ್ಮೆಂಟ್ ಆಗ್ತಾ ಇರುತ್ತೆ. ಓಕೆ ಸರ್, ಮತ್ತೆ ನಿಮ್ಮ ಮಂಜಿನ ಹೆಂಗ್ ಸರ್? ಅದಿನ್ನೂ ಟೈಮ್ ಇದೆ. ಇದನ್ನೆಲ್ಲ ಮಾಡೋರ್ಗು ನನಗೆ ಅದಕ್ಕೆ ಸಾಕಷ್ಟು ದುಡ್ಡು ಬೇಕು. ಆ ದುಡ್ಡು ಸಂಪಾದನೆ ಮಾಡಿ ಸಿನಿಮಾ ಮಾಡಕ್ಕಾಗುತ್ತೆ. ಅಂದಾಜೊಂದು ಅಪಾರ್ಚುನಿಟಿ ಎಷ್ಟು ವರ್ಷ ಟೈಮ್ ಕಾಯ್ಬೇಕು ಸರ್? ಏನು ನಂಗೆ ದುಡ್ಡು ಬೇಕು. ಅದಕ್ಕೆ ದುಡ್ಡು ಯಾವಾಗ ಜನ ಕೊಡ್ತಾರೋ ಅವಾಗ. ಓಕೆ ಸರ್, ಮತ್ತೆ ನಿಮ್ಮ ಅಪ್ಕಮಿಂಗ್ ಮೂವೀಸ್ ಯಾವ್ದಾವ ಸರ್? ರಾಜೇಂದ್ರ ಪೊನ್ನಪ್ಪ, ಮುಂದಿನ ಹಾನಿ ಬಿಟ್ಟು ಅಂದ್ರೆ ಫಸ್ಟ್ ಸದ್ಯಕ್ಕೆ ರಾಜೇಂದ್ರ ಪೊನ್ನಪ್ಪ, ಸದ್ಯಕ್ಕೆ ಕರ್ವ ಮಾಡಿದವರು ಬಕಾಸುರ ಅಂತ ಅವ್ರೇನೋ ಮಾಡ್ತಾ ಇದಾರೆ. ಸೊ ಯಂಗ್ಸ್ಟರ್ಸ್ ಅವ್ರ ಜೊತೆ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ. ದಶರಥ ರಮೇಶ್. ಇದು ರಾಜೇಂದ್ರ ಪೊನ್ನಪ್ಪ ಯಾವಾಗ ರಿಲೀಸ್ ಆಗುತ್ತೆ ಸರ್? ರಾಜೇಂದ್ರ ಪೊನ್ನಪ್ಪ ಇನ್ನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಬರ್ತ್ಡೇ. ಥ್ಯಾಂಕ್ ಯು ಸೊ ಮಚ್. Hi guys, I hope you enjoyed listening to our podcast of the interview of V. Ravichandran. In future, we'll be coming up with more such interviews from South as well as Bollywood and Hollywood. Till then, stay tuned and don't forget to share, like and comment on this.